ಎಲ್ಲ ಮಕ್ಕಳು ಕೇಳಿಸ್ಕೋಬೇಕು. ಹಿಂದೆ ಇರೋರು ತಲ್ಲಾಟೆ ಮಾಡೋದಲ್ಲ, ಮುಂದೆ ಸಂವಿಧಾನ ಬಂತು ಅಥವಾ ಹಕ್ಕುಗಳು ಎಲ್ಲಿಂದ ಬಂತು ಅಂತ ನಾವು ಮಾತಾಡ್ಬೇಕಾಗುತ್ತೆ. ಮೊಟ್ಟ ಮೊದಲನೇದಾಗಿ ಈಗಾಗಲೇ ವೆಂಕಟರಮಣಪ್ಪ ಅವರು ತಿಳಿಸಿದಂಗೆ ಇದನ್ನ ಮ್ಯಾಗ್ನಾ ಕಾರ್ಟಾ ಆಫ್ ರೈಟ್ಸ್ ಅಂತ ಕರೀತಾರೆ. 1215ರಲ್ಲಿ ಯಾರು ಕಿಂಗ್ ಜಾನ್ ಅನ್ನೋರು ಅವರ ವಿರುದ್ಧ ಅಲ್ಲಿರುವಂತಹ ಸ್ಕಾಟ್ಲ್ಯಾಂಡ್, ಐರ್ಲೆಂಡ್ ಎಲ್ಲ ದೇಶದ ಒಂದು ಅಲ್ಲಿರುವಂತಹ ನೋಬಲ್ ಲಾರ್ಡ್ಸ್, ಫ್ಯೂಡಲ್ ಲಾರ್ಡ್ಸ್ ಅಂತ ಕರೀತಾರೆ. ಅವರೆಲ್ಲರೂ ಕೂಡ ದಂಗೆ ಎದ್ದು ಬಿಡ್ತಾರೆ. ದಂಗೆ ಎದ್ದಾಗ ದೊಡ್ಡ ಯುದ್ಧ ನಡೆಯುತ್ತದೆ. ಆ ಯುದ್ಧದ ಅದನ್ನ ಒಂದು ಒಳ್ಳೆ ಸಮಯ, ಇದನ್ನ ಈ ಸಮಯನ ಉಪಯೋಗಿಸ್ಕೊಂಡು ನಮ್ಮ ಫ್ರಾನ್ಸ್ ನ ಫಿಲಿಪ್ ಅಂತ ಒಬ್ಬ ರಾಜ ಇರ್ತಾನೆ, ಆತ ದಾಳಿ ಮಾಡ್ತಾನೆ. ಆ ದಾಳಿ ಮಾಡಿದಾಗ ಈ ನೋಬಲ್ ಲಾರ್ಡ್ಸ್ ನೆಲ್ಲನ್ನು ಕರೆಸಿ ಜಾನ್ ಅಂತ ಒಬ್ಬ ಕಿಂಗ್ ಇದ್ದವರು ಹೇಳ್ತಾರೆ, ರಾಜ ನಾವೆಲ್ಲ ಒಟ್ಟಿಗೆ ಇಲ್ಲ ಅಂದ್ರೆ ನಾವು ಏನು ಫ್ರಾನ್ಸ್ ನ ದಾಳಿಗೆ ತುತ್ತಾಗ್ತೀವಿ ಅಂತ ಹೇಳಿದಾಗ ಇವರೆಲ್ಲ ಒಂದೇ ಒಂದು ಷರತ್ತು ಹೇಳ್ತಾರೆ, ನಾವು ಯುದ್ಧ ಮಾಡ್ತೀವಿ, ನಾವು ನಿಮ್ ಜೊತೆಗೆ ನಿಂತ್ಕೊಂತೀವಿ, ಆದ್ರೆ ನಮಗೆ ಆದಂತಹ ಈ ನೆಲದಲ್ಲಿ ಹುಟ್ಟಿರುವಂತಹ ಪ್ರತಿ ವ್ಯಕ್ತಿಗೂ ಕೂಡ ತನ್ನದೇ ಆದಂತಹ ಹಕ್ಕುಗಳನ್ನ ಕೊಡಬೇಕು. ಈ ಒಂದು ಹಕ್ಕುಗಳನ್ನ ಕೊಟ್ರೆ ಮಾತ್ರ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ ಅಂತ ಒಂದು ಷರತ್ತನ್ನ ಹಾಕ್ತಾರೆ. ಆ ಷರತ್ತನ್ನ ಹಾಕಿ ಅವರೆಲ್ಲ ಒಟ್ಟುಗೂಡಿಸಿ ಯಾರು ಫ್ರಾನ್ಸ್ ನ ಫಿಲಿಪ್ ಅಂತ ಒಬ್ಬ ರಾಜ ಇವ್ರ ಮೇಲೆ ಆಕ್ರಮಣ ಮಾಡ್ತಾನೆ, ಆತನನ್ನು ಸೋಲಿಸ್ತಾರೆ. ಅದಾದ ನಂತರ ಬಿಲ್ ಆಫ್ ರೈಟ್ಸ್ ಅಂತ ಹೇಳ್ಬಿಟ್ಟು 1215ರಲ್ಲಿ ಕಿಂಗ್ ಜಾನ್ ಅಂತ ಒಬ್ಬ ರಾಜ ಅಲ್ಲಿರುವಂತ ಎಲ್ಲಾ ಪ್ರಜೆಗಳಿಗೂ ಕೂಡ ಒಂದು ಪ್ರೊಕ್ಲೇಮ್ ಮಾಡ್ತಾನೆ. ಅದನ್ನೇ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಅದನ್ನೇ ಈಗ ಅವ್ರು ಹೇಳಿದ್ದು. ಇದು ನಮ್ಗೆ ಸಿಕ್ಕಿರುವಂತ ಎಲ್ಲ ಹಕ್ಕುಗಳ ಮೂಲ ಎಲ್ಲಿಂದ ಅಂದ್ರೆ 1215ರಲ್ಲಿ ಸಿಕ್ಕಿರುವಂತದ್ದು. ಅದನ್ನೇ ಅವರು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದ್ರು, ನಾನು ಬಿಡಿಸಿ ಹೇಳ್ತಾ ಇದ್ದೀನಿ ಅಷ್ಟೇ. ಅದಾದ ನಂತರ ಈ ಬಿಲ್ ಆಫ್ ರೈಟ್ಸ್ ಪಾಸ್ ಆಗುತ್ತೆ. ಬಿಲ್ ಆಫ್ ರೈಟ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ, ಒಬ್ಬ ಮನುಷ್ಯ ಆತನ ಸ್ಥಾನಮಾನ, ಆತನ ಯಾವ ಮನೆಯಲ್ಲಿ ಹುಟ್ಟಿದಾನೆ ಅಥವಾ ಆತನ ಶ್ರೀಮಂತಿಕೆ, ಆತನ ವಿದ್ಯೆ, ಆತನ ಜ್ಞಾನ ಯಾವುದಕ್ಕೂ ಸಂಬಂಧ ಇಲ್ಲದೆ ಆತ ಜಸ್ಟ್ ಜನಿಸಿದಾನೆ ಅಥವಾ ಅವರು ಒಬ್ಬ ಮಹಿಳೆ ಆಗಿರ್ಬೋದು, ಅವರು ಜನಿಸಿದ್ದಾರೆ ಅಂತ ಒಂದು ಜನಿಸಿದ ತಕ್ಷಣ ಅವ್ರಿಗೆ ಸಿಗ್ಬೇಕಾಗಿರುವಂತಹ ಹಕ್ಕುಗಳೇನಿದೆ ಆ ಹಕ್ಕುಗಳನ್ನ ಬಿಲ್ ಆಫ್ ರೈಟ್ಸ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅದರಲ್ಲಿ ಯಾವುದೇ ತಾರತಮ್ಯ ಇರೋದಿಲ್ಲ. ಎಲ್ಲಾ ಜನಗಳಿಗೂ ಕೂಡ ಎಲ್ಲರಿಗೂ ಒಂದು ಈಕ್ವಲ್ ರೈಟ್ಸ್ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಮಾಡಿರುವಂತ ಬಿಲ್ ಆಫ್ ರೈಟ್ಸ್. ಅಲ್ಲಿಂದ ಸ್ಟಾರ್ಟ್ ಆಗಿ ಈ ದಿನ ನಮಗೆ ಸಂವಿಧಾನ ನಮಗೆ ಬಂದಿದೆ. ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕುಗಳನ್ನ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ತುಂಬಾ ತಿಳ್ಕೊಂಡಿದ್ದೀರಾ. ಮಕ್ಕಳಿಗೆ ಇನ್ನ ತಿಳಿ ಹೇಳ್ಬೇಕಾದಂಥದ್ದು ತುಂಬಾ ಇದೆ, ಅದನ್ನ ತಿಳಿ ಹೇಳೋಣ. ಅದಾದ ನಂತರ ನಮ್ಮ ಇವರು ಹೇಳ್ತಾ ಇದ್ರು, 1943ರಲ್ಲಿ ಬೆಂಗಾಲ ಎಲ್ಲರಿಗೂ ಗೊತ್ತಿದೆಯಲ್ಲ, ಮೊದಲು ಅನ್ಡಿವೈಡೆಡ್ ಬೆಂಗಾಲ್ ಅಂತ ಕರೀತಾ ಇದ್ರು. ಗೊತ್ತಿದೆಯಲ್ಲ ಬಂಗಾಳ ಅಂದ್ರೆ ಏನು ಅಂತ? ಬಂಗಾಳ ರಾಜ್ಯ ಗೊತ್ತಲ್ಲ, ವೆಸ್ಟ್ ಬೆಂಗಾಲ್ ಅಂತ. ಅದು ಅನ್ಡಿವೈಡೆಡ್ ಬೆಂಗಾಲ್ ಅಂತ ಇತ್ತು. ಈಸ್ಟ್ ಬೆಂಗಾಲ್ ಅಂಡ್ ವೆಸ್ಟ್ ಬೆಂಗಾಲ್ ಅಂತ ಇತ್ತು. ಈ ಎರಡನ್ನೂ ಕೂಡ 1905ರಲ್ಲಿ ಡಿವೈಡ್ ಮಾಡ್ತಾರೆ. ಯಾಕೆ ಅಂದ್ರೆ ಒಂದೇ ಬಂಗಾಳ ಇದ್ರೆ ಇವ್ರನ್ನ ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ ಹೇಳಿ ಬ್ರಿಟಿಷರು ಒಡೆದು ಆಳುವ ತತ್ವ ಅಂತ ಏನ್ ಹೇಳ್ತೀವಿ, ಡಿವೈಡ್ ಅಂಡ್ ರೂಲ್ ಅಂತ, ಅದನ್ನ 1905ರಲ್ಲಿ ಮಾಡಿ ಎರಡನ್ನ ಸಪರೇಟ್ ಮಾಡ್ತಾರೆ. ಆಕ್ಚುಲ್ ಆಗಿ ನೀವು ಯೋಚನೆ ಮಾಡಿದ್ರೆ ಯಾವತ್ತಾದ್ರೂ ಯಾಕೆ ಪೂರ್ವದಲ್ಲಿರುವಂತ ಬೆಂಗಾಳನ್ನ ವೆಸ್ಟ್ ಬೆಂಗಾಲ್ ಅಂತ ಯಾಕೆ ಕರೀತಾರೆ ಅಂತ ಯಾರಾದ್ರೂ ಯೋಚನೆ ಮಾಡಿದೀರಾ? ಯೋಚನೆ ಮಾಡ್ಬೇಕಲ್ವಾ? ಯಾಕೆ? ಈಗ ನೀವೇ ಯೋಚನೆ ಮಾಡಿದ್ರೆ ಪೂರ್ವದಲ್ಲಲ್ವಾ ಬಂಗಾಳ ಇರುವಂತದ್ದು, ಅದನ್ನ ಯಾಕೆ ವೆಸ್ಟ್ ಬೆಂಗಾಲ್ ಅಂತ ಕರೀತಾ ಇದ್ದಾರೆ, ಪಶ್ಚಿಮ ಬಂಗಾಳ ಅಂತ ಯಾಕೆ ಕರೀತಾ ಇದ್ದಾರೆ? ಯಾಕೆ ಅಂದ್ರೆ ಮೊದಲು ಒಂದೇ ಬಂಗಾಳ ಇದ್ದಾಗ ಪೂರ್ವ ಬಂಗಾಳ, ಪಶ್ಚಿಮ ಬಂಗಾಳ ಅಂತ ಡಿವೈಡ್ ಮಾಡ್ತಾರೆ. ಪೂರ್ವ ಬಂಗಾಳ ಈಗ ಬಾಂಗ್ಲಾದೇಶ, ಪಶ್ಚಿಮ ಬಂಗಾಳ ನಮ್ಮ ಭಾರತದಲ್ಲಿರುವಂಥದ್ದು. ಇವೆಲ್ಲ ತಿಳ್ಕೋಬೇಕು. ಯಾಕೆ ಅಂತಂದ್ರೆ ಎಷ್ಟು ನಿಮ್ಗೆ ಜ್ಞಾನ ಸಂಪಾದನೆ ಮಾಡ್ತೀರಾ, ಎಷ್ಟು ವಿದ್ಯೆ ತಿಳ್ಕೊಂತೀರಾ, ಎಷ್ಟು ವಿದ್ಯೆ ಓದ್ತೀರಾ, ಅಷ್ಟು ನೀವು ಕಾನ್ಫಿಡೆಂಟ್ ಆಗ್ತೀರಾ, ಅಷ್ಟು ನಿಮ್ಗೆ ಆತ್ಮಸ್ಥೈರ್ಯ ಬರುತ್ತೆ. ಯಾರನ್ನೇ ಆಗ್ಲಿ ಕ್ವಶನ್ ಮಾಡ್ಬೋದು, ಎಲ್ಲೇ ನಿಂತ್ಕೊಂಡು ಮಾತಾಡ್ಬೋದು. ಆ ಸಮಯದಲ್ಲಿ 1940 ಭೀಕರ ಬರಗಾಲ ಬರುತ್ತೆ. ಜನಗಳು ಏನಂತಾರೆ, ಈ ಬರಗಾಲದಿಂದ ಸಾಯುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಆಗ ಭಾರತದ ಒಬ್ಬ ರಿಪೋರ್ಟರ್ ಹೋಗಿ ಬ್ರಿಟಿಷ್ ಅಲ್ಲಿರುವಂತ ಒಬ್ಬ ಆಗ ಯಾರು ನಮ್ಮ ಅವ್ರನ್ನ ಕೇಳ್ತಾರೆ, ಏನ್ ಸರ್ ಈ ತರ ಜನ ಸಾಯ್ತಾ ಇದಾರಲ್ಲ, ಇದಕ್ಕೆ ನೀವೇನಾದ್ರೂ ಅವ್ರಿಗೆ ಏನಾದ್ರು ಆಹಾರ ಧಾನ್ಯಗಳು, ದವಸ ಧಾನ್ಯಗಳು ಕೊಡುವಂಥದ್ದು ಅಥವಾ ಇದಕ್ಕೆ ನಿವಾರಣೆ ಏನಾದ್ರು ಮಾಡ್ತೀರಾ ಅಂತ ಕೇಳಿದಾಗ ಎಷ್ಟು ನಿರ್ಲಕ್ಷ್ಯದಿಂದ, ಎಷ್ಟು ನಮ್ಮನ್ನ ತುಚ್ಛವಾಗಿ ಮಾತಾಡ್ತಾನೆ ಅಂತಂದ್ರೆ, ಅಷ್ಟು ಜನ ಸಾಯ್ತಾ ಇದಾರೆ, ಆತ ಒಬ್ಬ ಹಾಫ್ ನೇಕೆಡ್ ಫಕೀರ್ ಸಾಯ್ಲಿಲ್ವಲ್ಲ ಅಂತ ಕೇಳ್ತಾನೆ. ಯಾರು ಗೊತ್ತಾ ಹಾಫ್ ನೇಕೆಡ್ ಫಕೀರ್? ಯಾರು ಹೇಳಿ? ತಿಳ್ಕೊಬೇಕು ನೀವು. ಇದೆಲ್ಲ ನೋಡಿ, ಹಿಂದಿನ ಇತಿಹಾಸ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಮುಂದೆ ನಮ್ಮನ್ನ ಮತ್ತೆ ಬ್ರಿಟಿಷರ ಆಳ್ವಿಕೆಗೆ, ಬ್ರಿಟಿಷರಲ್ಲಿದ್ರೆ ಇನ್ನೊಬ್ರು ಬರ್ತಾರೆ ನಮ್ಮನ್ನ ಆಳ್ವಿಕೆ ಮಾಡೋದು.